ಮುಖ್ಯಮಂತ್ರಿಗಳಾಗಿದ್ದವರು, ಅವರ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವರು ಆಗಿದ್ದರು, ಸ್ಪೀಕರ್ ಆಗಿದ್ದರು, ಹಿರಿಯ ಸಚಿವರು. ಅವ್ರ ಪಕ್ಷದಲ್ಲಿ ಅವಮಾನ ಆಯಿತು ಅಂತೇಳಿ ನಮ್ಮ ಪಕ್ಷಕ್ಕೆ ಸೇರಿಕೊಂಡ್ರು. ನಮ್ಮ ಪಕ್ಷ ಅವ್ರಿಗೆ ಸೀಟು ಕೊಟ್ಟರು, ಸೋತರು. ಅದಾದಮೇಲೆ ವಿಧಾನ ಪರಿಷತ್ ಸದಸ್ಯರು ಕೂಡ ಮಾಡಿದರು. ನಾವೇನು ಅವ್ರಿಗೇನು ಗೌರವಕ್ಕೇನು ಕುಂದು ತಂದಿರಲಿಲ್ಲ. ಅವರ ಗೌರವಕ್ಕೆ ಕುಂದು ತಂದಿದ್ದು BJP ಪಕ್ಷ. ಮತ್ತೆ ವಾಪಸ್ ಅವರು ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋಗಿದ್ದಾರೋ ನಮಗಂತೂ ಗೊತ್ತಿಲ್ಲ. ಯಾರು ಇಲ್ಲ. ಈಗ ಜನಾರ್ದನ್ ರೆಡ್ಡಿಯವರು ಸ್ವತಂತ್ರ ಪಕ್ಷ ಅವ್ರದ್ದು, ಲಕ್ಷ್ಮಣ್ ಸವದಿಯವರು ನಮ್ಮ ಪಕ್ಷದಿಂದ ಗೆದ್ದಿದ್ದಾರೆ. ಆ ಥರ ಏನು ಹೋಗೋದಿಲ್ಲ, ಯಾರು ಕೂಡ ಏನು ಹೋಗೋದಿಲ್ಲ. ಸಾಕಷ್ಟು ಮಂದಿ ಮತ್ತೆ ಕಾಂಗ್ರೆಸ್ಸಿಂದ ಬರ್ತಾರೆ BJPಗೆ. ನಾಯಕತ್ವ ಕೊರತೆ ಇದೆ BJP. BJP ನಾಯಕರ ಕೊರತೆ ಇದೆ, ನಾಯಕತ್ವದ ಕೊರತೆ ಇಲ್ಲ. ಆ ಥರ ಇಲ್ಲ. ಹಾಗಾದರೆ ಅವರಲ್ಲಿ ನಾಯಕತ್ವದ ಕೊರತೆ ಇತ್ತು ಅಂತೇಳಿ ಚುನಾವಣೆಗೆ ಮುಂಚೆ ಅಷ್ಟು ಜನ ಬಿಟ್ರಾ? ಎಷ್ಟು ಜನ ಬಿಟ್ಟರು? ಬೇಕಾಷ್ಟು ಜನ ಬಿಟ್ರಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಮೈತ್ರಿಕೂಟ ವಾಪಸ್ ಹೋಗ್ತಾ ಇದ್ದಾರೆ, ಎಲ್ಲ ಬಿರುಕಾಗ್ತಾ ಇದೆ. ಕೇಂದ್ರದಲ್ಲಿ ಕಾಂಗ್ರೆಸ್ಗೆ ನಾಯಕತ್ವದ ಕೊರತೆ ಇದೆ. ಹಾಗಾಗಿ ಪಕ್ಷ ಈಗ ಮೊನ್ನೆ 5 ರಾಜ್ಯಗಳ ಚುನಾವಣೆ ಆಯಿತು ಅಲ್ವಾ? 4,80,00,000 ಜನ BJP ಮತ ಹಾಕಿದ್ರು. ಕಾಂಗ್ರೆಸ್ಗೆ ಎಷ್ಟು ಹಾಕಿದ್ರು? 4,90,00,000 ಜನ ಹಾಕಿದ್ರು. ಅವ್ರಿಗಿಂತಲೂ 11 ಲಕ್ಷ ಓಟು ನಮಗೆ ಜಾಸ್ತಿ ಬಂದಿತ್ತು. ದೇಶದಲ್ಲಿ ಜನ ನಮ್ಮ ಪರ ಇದ್ದಾರೆ. ಆದರೆ ಅಂಕಿ ಸಂಖ್ಯೆಗಳು ಚುನಾವಣೆಗಳಲ್ಲಿ ಏನಾಗುತ್ತೆ, 1% ಎಷ್ಟೋ ವ್ಯತ್ಯಾಸ ಆಗಿಬಿಡುತ್ತೆ. ಆ ಥರ ಆಗಿದೆ ಅಷ್ಟೇ. ನಾಯಕತ್ವದ ಕೊರತೆ ಏನೂ ಇಲ್ಲ. ಮತ್ತು ಈ ದೇಶಕ್ಕೆ ವಾಪಸ್ BJP ಹೋಗಿರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಯಾವ ಡ್ಯಾಮೇಜು ಆಗೋದಿಲ್ಲ ಅಂತ ನನ್ನ ಭಾವನೆ. ಸರಿ.